ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಸೌತ್ ಇಂಡಿಯನ್ ಟ್ರೆಡಿಷನಲ್ ಮಸಾಲ ವಡೆ ಮಾಡೋದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಆ್ಯಂಡ್ ನೆನೆಸಿಟ್ಟಿರುವಂಥ ಕಡಲೆಬೇಳೆ ಗ್ರೈಂಡ್ ಮಾಡ್ಕೋಬೇಕು. ಅದರ ಜೊತೆಗೆ ಈರುಳ್ಳಿ, ಹಸಿರುಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಹಚ್ಕೊಂಡು ಇಟ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಿರುವಂಥ ಕಡಲೆಬೇಳೆಗೆ ಇಂಗ್ರೀಡಿಯೆಂಟ್ ನಾವು ಏನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕಿ ರುಚಿಗೆ ತಕ್ಕಂಥ ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಗೆ ಗೊತ್ತೇ ಇದೆಯಲ್ಲ, ಸ್ಟವ್ಗೆ ಬೆಂಕಿ ಹಚ್ಚೋದು, ಬಾಣಲೆ ಇಡೋದು, ಎಣ್ಣೆ ಹಾಕೋದು ಅಷ್ಟೇ. ಅದಾದ ನಂತರ ಸ್ವಲ್ಪ ಕಾಯ್ದಿರೋ ಎಣ್ಣೆಗೆ ಚೆಕ್ ಮಾಡಿಕೊಂಡು ನೀವು ಏನು ರೆಡಿ ಮಾಡ್ಕೊಂಡಿರ್ತಾರೆ ಹಿಟ್ಟನ್ನ ಒಂದೊಂದಾಗಿನೇ ತಟ್ಟಿ ಎಣ್ಣೆ ಒಳಗೆ ಬಿಡಬೇಕು. ಕಲರ್ ಬರೋವರೆಗೂ ಹದವಾಗಿ ಬೇಯಿಸಿ. ವಡೆ ಚೆನ್ನಾಗಿ ಬೆಂದಿದೆ, ಬ್ರೌನ್ ಕಲರ್ಗೆ ಕನ್ವರ್ಟ್ ಆಗಿದೆ ಆ್ಯಂಡ್ ಸವಿಲು ಕೂಡ ಸಿದ್ಧವಾಗಿದೆ. ನೋಡಿ, ರುಚಿಕರವಾದಂಥ ಸೌತ್ ಇಂಡಿಯನ್ ಟ್ರೆಡಿಷನಲ್ ಮಸಾಲ ವಡೆ ಸವಿಯಲು ಸಿದ್ಧ. ಒಂದೊಮ್ಮೆ ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗ್ಬೋದು. ಮಸಾಲ ವಡೆ ಮೈನ್ಲಿ ಹಬ್ಬಗಳಿಗೆ, ಸೊ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ, ಕಾಫಿ ಟೀ ಜೊತೆಗೆ ಚೆನ್ನಾಗಿ ನೀವು ಟೇಸ್ಟ್ ಮಾಡ್ಬೋದು. ಸೊ ಏನೇ ಸಜೆಷನ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ವಡೆ ರೆಡಿ ಆಗಿರೋದ್ರಿಂದ ನನಗೆ ಬಾಯಿನಲ್ಲಿ ನೀರು ಬರ್ತಾ ಇದೆ. ಸೊ ಟೇಸ್ಟ್ ನಾನು ಮಾಡೋಕೆ ಹೋಗ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಇವತ್ತು ಸೈನಿಂಗ್ ಆಫ್ ಆಗ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ನಮ್ಮ ಚಾನಲ್.